ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಊಟಕ್ಕೆ ಮಕ್ಕಳ ಲಂಚ್ಗೆ ರೊಟ್ಟಿ, ಹುರುಳಿಕಾಳು ಪಲ್ಯ ಹಾಗೆ ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಇನ್ನು ಸ್ನ್ಯಾಕ್ಸಿಗೆ ನಿಪ್ಪಟ್ಟನ್ನ ಕೊಟ್ಟು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಿದ್ದೀನಿ. ಈ ಕೆಲಸ ನಡೆಯುತ್ತೆ ಅಂತ ಹೇಳಿನೇ ಬೇಗ ಬೇಗ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಇನ್ನು ಪೇಂಟ್ ಹಚ್ಚೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಅವರು ಗಿಡಗಳನ್ನು ನೋಡಿಬಿಟ್ಟು ನಮ್ಮ ಮನೆಯಲ್ಲಿರುವಂಥ ಪಾಟ್ಗಳನ್ನೆಲ್ಲ ನೋಡಿ, ಗಿಡಗಳಂದರೆ ನಿಮಗೆ ಪ್ರಾಣ ಏನಮ್ಮ ಅಂತ ಕೇಳ್ತಾ ಇದ್ರು ಈ ಅಂಕಲು. ಸಾಕಾಗೋಗ್ಬಿಡ್ತು ಅವರಿಗೆ. ಎಷ್ಟೊಂದೆಲ್ಲ ಪಾಟ್ ಎತ್ತಿಟ್ಟು ಕೊನೆಗೆ ಒಂದು ಎಡ್ವರ್ಟ್ ಮಾಡೇ ಬಿಟ್ರು ಅವರು. ನಾನು ಎಷ್ಟು ಸಾರಿ ಹೇಳ್ತಾ ಇದ್ದೆ ನಿಧಾನವಾಗಿನೇ ಇಡ್ರಿ ಅಂಕಲ್ ಅಂತ ಹೇಳಿ. ನೀವು ಬೇಕಾದ್ರೆ ಅಷ್ಟು ಮಾಡಿ ಅಲ್ಲೇ ಆ ಚೇರ್ ಮೇಲೆ ನಾನು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಹಾಗೇ ಇದ್ದೆ. ಇವರು ಬೇಗನೆ ಬಂದ್ಬಿಟ್ರಲ್ಲ, ಇನ್ನೇನು ಊಟ ಮಾಡೋದು ಅಂತ ಹೇಳಿ ಒಂದು ಸ್ವಲ್ಪ ಫ್ರೂಟ್ ಇತ್ತು, ಅದನ್ನು ತಿಂದ್ಕೊಂಡು ಟೀಗಿಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಗಿಡಗಳನ್ನು ಹಾಲಲ್ಲಿ ತೊಗೊಂಡು ಬಂದು ಇಟ್ಟಿದ್ದಾರೆ. ಇಷ್ಟೊಂದು ವೆರೈಟೀಸ್ ಇದೆ ಗಿಡಗಳೆಲ್ಲ. ಸೊ ಅಲ್ಲಿ ಖಾಲಿ ಅಂತಲೇ ಅನ್ನಿಸ್ತಿದೆ. 3 ವರ್ಷ ಆಯಿತು, ತುಂಬ ಗಲೀಜಾಗಿ ಹೋಗ್ಬಿಟ್ಟಿದೆ. ಈ ಸರಿ ಸ್ವಲ್ಪ ಕಲರ್ ಕೂಡ ಅವರು ಬೇರೆಯೇ ತೊಗೊಂಡು ಬಂದಿದ್ದಾರೆ. ಲೈಟಾಗಿದ್ದಾಗ ಪದೇ ಅದು ಗಲೀಜು ಅನ್ನೋದು ಕಾಣಿಸುತ್ತೆ. ಸ್ವಲ್ಪ ಡಾರ್ಕೆ ಹೊಡಿಯೋಣ ಅಂತ ಹೇಳಿ. ಇನ್ನು ಕಿಚನ್ನಲ್ಲಿ ಕೂಡ ಸ್ವಲ್ಪ ಈ ಕಬೋರ್ಡಿಗೆ ಹೊಡಿಸ್ಕೊಳ್ಳೋಣ ಅಂತ ಹೇಳಿ ಇದು ಕೂಡ ಸ್ವಲ್ಪ ಗಲೀಜಾದಂಗೆ ಆಗಿದೆ. ಯಾಕಂದರೆ ತೆಗಿಯೋದು ಇಡೋದು ಮಾಡ್ತಾನೆ ಇರ್ತೀವಲ್ವ, ಏನಾದರೂ ಸಣ್ಣ ಪುಟ್ಟ ಗಲೀಜು ಆಗೇ ಇರುತ್ತೆ. ಸ್ವಲ್ಪ ಹೊಡಿಸ್ಕೊಂಬಿಡೋಣ, ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರನ್ನ ಕೇಳಿದೆ. ಸರಿ ಹೊಡ್ಕೊಡ್ತೀವಿ ಅಂತ ಹೇಳಿದ್ರು ಅವರು. ನಾನು ಇಲ್ಲಿರುವಂಥದ್ದನ್ನೆಲ್ಲ ಎತ್ತಿಟ್ಕೊಳ್ತಿದ್ದೀನಿ. ಗ್ರಾಸರಿ, ಆಮೇಲೆ ಗ್ಯಾಸು, ಅದರಲ್ಲಿರುವಂಥದ್ದೆಲ್ಲ ತೆಗಿಬೇಕು. ಈ ಮೊನ್ನೆ ತಾನೇ ನಾನು ಕ್ಲೀನ್ ಎಲ್ಲ ಮಾಡಿಕೊಂಡೆ ಕಿಚನಿಂದು, ಹಾಗೆ ಎಲ್ಲ ಜೋಡಿಸ್ಕೊಂಡಿದ್ದೆ. ನಾನು ಸಡನ್ನಾಗಿ ನೆನಪಾಯಿತು ನನಗೆ, ಇದೊಂದು ಸ್ವಲ್ಪ ಮಾಡಿಸ್ಕೊಳ್ಳೋಣ ಕ್ಲೀನಾಗಿರತ್ತೆ ಅಂತ ಹೇಳಿ. ಸೊ ಎಲ್ಲನೂ ಎತ್ತಿಡ್ತಿದ್ದೀನಿ. ಮೊದಲೆಲ್ಲ ಕ್ಲೀನಿಂಗ್ ಕೆಲಸ ಅಂದರೆ ಆ ಖುಷಿನೇ ಬೇರೆ ಇರ್ತಾಯಿತ್ತು. ಮಾಡ್ತೀನಿ ಇವಾಗಲೂ ಕೂಡ, ಆದರೆ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಕೆಲಸ ಆಯಿತು ಅಂದರೆ ಭಾಳ ಸುಸ್ತು ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಬೇಜಾರು ಕೂಡ ಆಗುತ್ತೆ. ಮೊನ್ನೆ ತಾನೇ ಕ್ಲೀನ್ ಮಾಡ್ಕೊಂಡು ಎಲ್ಲ ಜೋಡಿಸ್ಕೊಂಡಿದ್ದೆ ನಾನು. ಸಡನ್ನಾಗಿ ಮತ್ತೆ ಇದನ್ನು ಮಾಡಿಸ್ಕೊಳ್ಳೋಣ ಅಂತ ಎಲ್ಲ ತೆಗಿಬೇಕು. ಈ ಥರ ಒಂದೇನೋ ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ, ಅದರಿಂದ ಇನ್ನೊಂದನ್ನು ರೆಡಿ ಮಾಡ್ಕೊಂಡಿರ್ತೀವಿ. ಹಿಂಗಾಗಿನೇ ಸ್ವಲ್ಪ ಜಾಸ್ತಿನೇ ನಮಗೆ ಕೆಲಸ ಆಗೋದು. ಅದರಿಂದ ಸುಸ್ತು ಕೂಡ ಆಗುತ್ತೆ. ಮಾಡು ಅಂದರೆ ಎಲ್ಲಿ ತನಕ ಮಾಡೋದಕ್ಕೆ ಸಾಧ್ಯ ಆಗುತ್ತಲ್ವ. ಸೊ ಎಷ್ಟೊಂದು ಜನ ಇದರ ರಿಲೇಟೆಡ್ ನನಗೆ ಕಾಮೆಂಟ್ ಹಾಕ್ತಾ ಇರ್ತಾರೆ. ನಿಜವಾಗ್ಲೂ ಭಾಳ ಖುಷಿ ಅನಿಸುತ್ತೆ. ಅವ್ರ ಕೇರಿಂದ ನನಗೆ ಆ ಥರ ಹಾಕ್ತಾರಲ್ವ ಅಂತ ಹೇಳಿ. ಆದಷ್ಟು ಸ್ವಲ್ಪ ಕೆಲಸ ಕಡಿಮೆ ಮಾಡ್ಕೊಳ್ಳಿ, ಮುಂದೆ ಒಂದು ಗ್ಲಾಸ್ ನೀರು ತೊಗೊಂಡು ಕುಡಿಯೋಕ್ಕಾಗಲ್ಲ, ಒಂದು ಗ್ಲಾಸ್ ಅನ್ನ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ. ಬಟ್ ಹೇಳ್ತೀನಲ್ವ, ಈ ಕಡೆ ಮಾಡಂಗೂ ಇಲ್ಲ ಬಿಡಂಗೂ ಇಲ್ಲ ಅನ್ನಂಗೆ ಆಗೋಗ್ಬಿಟ್ಟಿರುತ್ತೆ ಪರಿಸ್ಥಿತಿ. ಬಿಟ್ಟರೆ ಮನಸ್ಸಿಗೆ ಸಮಾಧಾನ ಇರಲ್ಲ, ಮಾಡಿದರೆ ನಮ್ಮ ಆರೋಗ್ಯ ಹದಗೆಡುತ್ತೆ. ಕಲರ್ ಚೆನ್ನಾಗಿತ್ತು, ಸ್ವಲ್ಪ ಡಾರ್ಕೇ ಇದೆ ಈ ಸರಿ. ಟೀ ಮಾಡಿ ಕೆಳಗಡೆನೇ ಒಬ್ಬರು ಅಕ್ಕ ಬರ್ತಾರೆ ರೆಗ್ಯುಲರ್ ಆಗಿ. ಬಟ್ ನಾನು ತೊಗೊಳೋದು ಕಡಿಮೆ. ಕೊತ್ತಂಬರಿ ಇಲ್ಲದೇ ವಾರ ಆಯಿತು, 15 ದಿನ ಆಯಿತು. ಹಾಗಾಗಿ ಹೋಗಿ ತೊಗೊಂಡು ಬಂದೆ. ಇನ್ನು ಬಾಲ್ಕನಿ ಎಲ್ಲ ಕಂಪ್ಲೀಟ್ ಆಯಿತು, ಹೊರಗಡೆ ಹೊಡಿತಿದ್ದಾರೆ ನೋಡಿ. ಈ ಕಲರ್ ಆಗಿದೆ, ಡಾರ್ಕ್ ಆಗಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಈ ಪೇಂಟ್ ಬಂದು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಸ್ವಲ್ಪ ಏನಾದರೂ ಗಲೀಜಾಗಿದೆ ಅಂದರೆ ಶಾಂಪು ನೀರು ಹಾಕಿಬಿಟ್ರೆ ಕ್ಲೀನ್ ಆಗುತ್ತೆ. ಆಮೇಲೆ ಮಳೆ ನೀರು ಬಿದ್ದರೂ ಕೂಡ ಹೋಗಲ್ಲ ಅಂತಲೇ ಹೇಳ್ತಾಯಿದ್ರು. ಸ್ವಲ್ಪ ಕಾಸ್ಟ್ಲಿನೇ ಆಯಿತು, ಆದರೂ ಪರವಾಗಿಲ್ಲ ಅಂತ ಹೇಳಿ ಇದನ್ನೇ ಓಡಿಸ್ಕೊಂಡ್ವಿ. ಈ ಮನೆಗೆ ಬಂದಾಗ ಸ್ಟಾರ್ಟಿಂಗಲ್ಲಿ
ಕಡಿಮೆ ರೇಟಿಂದೆ ನಾವು ಪೇಂಟ್ನೆಲ್ಲ ಮಾಡಿಸಿದ್ವಿ. 6 ತಿಂಗಳ ವರ್ಷದಲ್ಲಿ ಈ ಫುಲ್ಲು ಮನೆಯೆಲ್ಲ ಪೌಡ್ರ್ ಉದ್ರೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು ಗೋಡೆಯಿಂದ. ಅಂದರೆ ಸರಿಯಾಗಿ ಈ ಬಿಲ್ಡಿಂಗ್ಗಳೆಲ್ಲ ಕ್ಯೂರಿಂಗ್ ಆಗಿರಲ್ಲ. ಸೊ ಅದು ಮಳೆ ನೀರನ್ನೆಲ್ಲ ಗೋಡೆ ಅಬ್ಸರ್ವ್ ಮಾಡಿಕೊಂಡು ಅಸಲು ಪೇಂಟೇ ನಿಂದಿರ್ತಾ ಇರಲಿಲ್ಲ ಗೋಡೆ ಮೇಲೆ. ಅದಾದಮೇಲೆ ಮತ್ತೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವರು ಬಂದು ಆ ಪೇಂಟನ್ನೆಲ್ಲ ತೆಗೆದು ಅದಾದಮೇಲೆ ಒಂದು ವೈಟ್ ಕಲರ್ದೇನೋ ಹೊಡಿತಾರೆ. ಹೊಡೆದ್ಮೇಲೆ ಏಷ್ಯನ್ ಪೇಂಟ್ನ ಹಚ್ಚಿದ್ದು. 3 ವರ್ಷ ಆಯಿತು. ಫಸ್ಟ್ ಆ ಅಣ್ಣ ಒಳಗೆ ಬಂದ ತಕ್ಷಣವೇ ಹೇಳಿದ್ದು, ಮನೇನ ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀರಾ ಮೇಡಮ್ ನೀವು, 3 ವರ್ಷ ಆಯಿತು ಅಂತ ಅನ್ಸೋದೇ ಇಲ್ಲ, ಅಷ್ಟೊಂದು ನೀಟಾಗಿದೆ ಗೋಡೆಗಳೆಲ್ಲ ಅಂತ ಹೇಳಿ. ಸೊ ಒಳ್ಳೇದು ಹೊಡಿಸ್ಬಿಟ್ರೆ ಒಂದು ಸ್ವಲ್ಪ ವರ್ಷದವರೆಗೂ ಅದು ಲೈಫ್ ಇರುತ್ತೆ ಅಂತ ಹೇಳಿ. ಇನ್ನು ಕಿಚನಲ್ಲಿರುವಂಥ ಕಬೋರ್ಡ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಕೂಡ ಬಂತು. ಲಾಸ್ಟ್ ಟೈಮ್ ತೊಗೊಂಡಿದ್ದು 960 ಏನೋ, ನನಗೂ ಎಕ್ಸಾಕ್ಟ್ ನೆನಪಿಲ್ಲ. ಬಟ್ ಈ ಸರಿ 1000 ರುಪೀಸ್ ಮಾಡಿದ್ದಾರೆ, ಜಾಸ್ತಿ ಆಗಿದೆ ಅಂತಲೇ ಹೇಳ್ತಾಯಿದ್ರು. ನನಗೆ ಒಂದು 40 ದಿನ ಬರುತ್ತೇನೋ ಅಷ್ಟೇ, ಯಾಕಂದರೆ ರೆಗ್ಯುಲರಾಗಿ ನಾನು ರೊಟ್ಟಿ ಜಾಸ್ತಿ ಅಲ್ವಾ ಮಾಡೋದು. 40 ದಿನಕ್ಕೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಗ್ಯಾಸ್ ಕೂಡ ಬಂತು, ಅದನ್ನು ತೊಗೊಂಡೆ ನಾನು. ಹೌದಾ? ನಾನು ಒಂದೊಂದು ನಿಮಿಷಕ್ಕೊಂದು ಸರಿನೂ ಹೇಳಿದ್ದೀನೇನೋ, ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಾರೇನೋ ಅಂತಲೇ ಅನ್ನಿಸ್ತಾಯಿತ್ತು. ಯಾಕೆಂದರೆ ಒಳಗಡೆ ಪಾಟ್ನ ಇಡಬೇಕಾದ್ರೆ ಕೆಲವೊಂದೆಲ್ಲ ಸಿರಾಮಿಕ್ದಿತ್ತಲ್ಲ, ಅದು ಕಟ್ ಅಂತ ಸೌಂಡ್ ಬರೋದು ಅವ್ರು ಇಡಬೇಕಾದ್ರೆ. ನನಗೆ ಎಲ್ಲಿ ಒಡೆದೋಗ್ಬಿಡುತ್ತೇನಂತ ಭಯ. ಅಂಕಲ್ ಸ್ವಲ್ಪ ನಿಧಾನವಾಗಿಯೇ ಮಾಡಿ, ಒಂದು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂತಲೇ ಹೇಳಿದೆ. ಇನ್ನು ಹೊರಗಡೆದು ಸಿಮೆಂಟ್ ಪಾಟ್ ಎಲ್ಲ ದೊಡ್ಡದಿದೆ, ಆರಾಮಾಗಿ ಎತ್ತಿಟ್ಕೋಬೋದು ಅಂತ ಹೇಳಿ ನಾನು ಒಳಗಡೆ ಇದ್ದೆ. ಅವರು ಎತ್ತಕ್ಕೆ ಹೋಗಿದ್ದಾರೆ, ಅದೇನು ಕೈ ಸ್ಲಿಪ್ ಆಗಿದೆನೋ ಏನೋ ಗೊತ್ತಿಲ್ಲ. ಟಪ್ ಅಂತ ಕೆಳಗೆ ಕೂತ್ಕೊಂಡು ಒಂದು ಭಾಗ ಎಲ್ಲ ಮುರಿದೋಗ್ಬಿಡ್ತದೆ. ಆ ಗಿಡ ಅಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ. ಬಳ್ಳಿ ಅಂತೂ ಶಂಖಪುಷ್ಪದ್ದು ಪ್ರತಿ ಸಾರಿ ಏನೋ ಒಂದು ರೋಗ ಬರೋದು, ಇಲ್ಲ ಎಲೆಗಳೆಲ್ಲ ಕೆಂಪಗಾಗೋದು, ಏನೋ ಒಂದು ಹಾಗೆ ಹಾಳಾಗೋಗೋದು. ಈ ಸರಿ ಭಾಳ ಚೆನ್ನಾಗಿ ಚಿಕ್ತು, 1-2 ಹೂವು ಬಿಡೋದಕ್ಕೆ ಸ್ಟಾರ್ಟ್ ಆಗಿತ್ತು. ಅಷ್ಟೊಂದೆಲ್ಲ ಚೆನ್ನಾಗಿ ಚಿಕ್ತಿರೋದು ಕಟ್ ಮಾಡಿಸ್ಕೊಳ್ಳೋದಕ್ಕೇನಾ ಅಂತ ಅನ್ನಿಸ್ತಾಯಿತ್ತು ನನಗೆ. ಇನ್ನು ಅದು ಪಾಟ್ನ ಮೇಲೆ ಕಳಿಸಿದ್ದೀನಿ, ಯಾವಾಗಾದರೂ ಫ್ರೀ ಟೈಮಲ್ಲಿ ಅದನ್ನು ರೀಪಾಟ್ ಮಾಡ್ಕೋಬೇಕು. ಇನ್ನು ಒಳಗಡೆ ಕಿಚನಲ್ಲಿ ಕಬೋರ್ಡ್ಗೆಲ್ಲ ಪೇಂಟ್ ಆಗಿದೆ, ಅದು ಒಣಗಬೇಕು. ಇನ್ನು ಇವತ್ತು ಸ್ವಲ್ಪ ಬಾಳೆ ಎಲೆಲ್ಲ ಸಿಕ್ಕಿತ್ತು, ಅದನ್ನು ಕಟ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಈ ಗಾಳಿಯಿಂದ ಗಿಡಗಳೆಲ್ಲ ಹಾಳಾಗಿದೆ, ಎಲೆಗಳು ಕೂಡ ಸರಿಯಾಗಿಲ್ಲ, ಅರ್ದಿರೋದೆಲ್ಲ ಇರ್ತಿರೋದ್ರಿಂದನೇ ಸ್ವಲ್ಪ ಕಷ್ಟ ಆಯಿತು. 4-5 ದಿನಗಳಿಂದ ಅಂತೂ ಒಂದೊಂದು ನೋಡಿ ಬಳಸ್ತಿದ್ದೀನಿ ನಾನು ಬಾಳೆ ಎಲೆನ. ಒಂದೊಂದು ಸರಿ ಎಷ್ಟು ಚೆನ್ನಾಗಿರೋದು ಸಿಗುತ್ತೆ, ಈ ಸರಿ ಮಾರ್ಕೆಟಲ್ಲಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಇರೋದ್ರಲ್ಲೇ ಒಂದಿಷ್ಟು ಕಟ್ ಮಾಡಿ ಎತ್ತಿಟ್ಕೊಂಡೆ. ಬಾಲ್ಕನಿಯಲ್ಲಿ ಪೇಂಟ್ ಆಗಿದೆ, ಪಾಟ್ನ ಎಲ್ಲ ಒರೆಸಿ ಇಟ್ಕೊಂಬಿಡೋಣ ಅಂತ ಹೇಳಿ ಹೋಗಿ ನೋಡಿದರೆ ಒಳಗಡೆದು ಮಾತ್ರ ಹೊಡೆದಿದ್ದಾರೆ ಅವರು, ಹೊರಗಡೆದು ಹಾಗೆ ಬಿಟ್ಬಿಟ್ಟಿದ್ದಾರೆ, ಮರೆತೋಗಿದ್ದಾರೆ ಅವರು. ಮತ್ತು ನಾನು ಹೋಗಿ ಹೇಳಿದ ಮೇಲೆ ಅದನ್ನು ಹೊಡ್ಕೊಟ್ರು. ಹೊರಗಡೆದು ಕೂಡ ಕಂಪ್ಲೀಟಾಗಿ ಒಂದು 50% ಮುಗಿದೋಗಿದೆ. ಇನ್ನು ನಾನು ಒಬ್ಬಳೇ ಪಾಟ್ನೆಲ್ಲ ಇಟ್ಕೊಳ್ಳೋಣ ಅಂತ ಹೇಳಿ, ಯಾಕಂದರೆ ಅವ್ರು ಕೊಟ್ಟರೆ ಹಿಂದೆ ತಂದು ಕೊಟ್ಬಿಡ್ತಾರೆ. ನಾನಿಲ್ಲಿ ಒರೆಸ್ಕೊಂಡು ಗ್ರಿಲ್ ಒರೆಸು ಅಂತಲೇ ಹೇಳಿದ್ದೆ ನಾನು ಮುಂಚೆ ಪೇಂಟ್ ಮಾಡಬೇಕಾದ್ರೆ. ಅವ್ರು ಮಾಡಿದರೆ ಅಷ್ಟೊಂದು ನೀಟಾಗಿ ಎಲ್ಲಿ ಮಾಡ್ತಾರೆ ಹೇಳಿ. ಅದು ನಾವು ಮಾಡ್ದಂಗೆ ನಮಗೆ ಸಮಾಧಾನ ಕೊಡಲ್ಲ ಬೇರೆಯವ್ರು ಮಾಡಿದರೆ. ಸೊ ಅದಕ್ಕೆ ನಾನೇ ನೀಟಾಗಿ ಒಂದೊಂದನ್ನೆಲ್ಲ ಪಾಟ್ನ ಒರೆಸ್ಕೊಂಡು ಗ್ರಿಲ್ನ ಒರೆಸ್ಕೊಂಡು ಇಟ್ಕೊಳ್ತಿದ್ದೀನಿ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ. 1, 2, 3 ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಸುಮಾರಿದೆ ಅಲ್ಲ ತೊಗೊಂಡು ಬರೋದು ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಊಟ ಬೇರೆ ಮಾಡಿಲ್ಲ ನಾನು. ಬರ್ತಾ ಸಿಕ್ಕಾಪಟ್ಟೆ ನನಗೆ ಕಾಲು ನೋವಾಗೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ಎಷ್ಟು ಧೈರ್ಯ ಮಾಡ್ತೀವಿ ಇಂಥ ಟೈಮಲ್ಲಿ ಅಂದರೆ, ಮನೆ ಕ್ಲೀನಿಂಗ್ ಕೆಲಸ ಈ ಥರದ್ದು ಅದು ಎಷ್ಟನ ಕಷ್ಟ ಆಗಲಿ ಕಂಪ್ಲೀಟಾಗಿ ಮುಗಿಸ್ಬಿಡೋಣ ಅಂತಲೇ ಅನ್ನಿಸ್ತಾ ಇರುತ್ತೆ. ನಮಗೆ ಅಂತ ನಾವು ಟೈಮ್ ಕೊಟ್ಕೊಂಡು ಒಂದು ಸ್ವಲ್ಪ ರೆಡಿ ಆಗೋದಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತೀವೋ ಇಲ್ಲೋ ಗೊತ್ತಿಲ್ಲ. ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕಾದರೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತೀವೋ ಇಲ್ಲೋ ಗೊತ್ತಿಲ್ಲ. ಕೆಲಸ ಅಂದರೆ ಭಗವಂತ, ಹೇಳ್ತೀನಲ್ಲ, ಹಿಂಗೆ ಕಾಲು ಎತ್ತಿಟ್ರೆ ಹಂಗಾಲೆಲ್ಲ ನೋವು ಅಷ್ಟಾಗ್ತಿದೆ. ಆದರೂ ಮಾಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಮತ್ತು ನಾನು ಇದನ್ನು ಬಿಟ್ಬಿಟ್ರೆ ಬರೋದು ಸಾಯಂಕಾಲ ಬರ್ತಾರೆ ಹಸ್ಬೆಂಡು, ಅವರು ಡ್ಯೂಟಿಯಿಂದ ಬಂದಿರ್ತಾರೆ, ಅವ್ರಿಗೂ ಇದು ಹೊರೆ ಅಂತ ಆಗಬಾರ್ದಲ್ಲ. ಸೊ ಅವ್ರ ಕೆಲಸ ಅವ್ರದ್ದು, ನಮ್ಮ ಕೆಲಸ ನಮ್ಮದು. ಫೈನಲಿ ಸ್ವಲ್ಪ ಗಿಡಗಳನ್ನೆಲ್ಲ ಚೇಂಜ್ ಮಾಡಿಕೊಂಡೆ ಈ ಸರಿ. ನಾನು ಖಾಲಿ ಪಾಟ್ಗಳೆಲ್ಲ ಇತ್ತು, ಅದನ್ನು ಮೇಲೆ ಇಟ್ಕೊಂಡಿದ್ದೀನಿ. ಅಂದರೆ ಒಂದಿಷ್ಟು ಗಿಡಗಳನ್ನು ತೊಗೊಂಡು ಬಂದು ಹಚ್ಚಿ ಬೇಕಾದರೆ ಕೆಳಗಡೆ ತರೋಣ ಅಂತ ಹೇಳಿ ಜಾಗನೆಲ್ಲ ಎಕ್ಸ್ಚೇಂಜ್ ಮಾಡಿ ಫೈನಲಿ ಬಾಲ್ಕನಿ ಕ್ಲೀನಿಂಗ್ ಕೆಲಸ
ಮುಗಿಸ್ಕೊಂಡೆ. ನನಗೆ ನಾನೇ ಪ್ರೌಡ್ ಫೀಲ್ ತಂದ್ಕೊಳ್ತಾ ಇದ್ದೆ. ಆಗಲ್ಲ ಅಂತ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರೆ ಹಾಗೆ ಕೆಲಸ ಉಳಿತಾ ಇತ್ತಲ್ಲ. ಸೊ ಏನಾಗಲ್ಲ ಅಂತ ಮಾಡ್ಕೊಂಡಿದ್ದಕ್ಕೆ ಕಂಪ್ಲೀಟಾಗಿ ಮುಗ್ದೋಗ್ಬಿಡ್ತು ಅಂತ ಹೇಳಿ ಇನ್ನು ಇದನ್ನು ತೆಗಿಬೇಕಾದ್ರೆ ತಲೆಯಲ್ಲಿ ಹೊಡ್ತಾ ಇದ್ದಿದ್ದು ಈ ಪಾಟ್ಗಳೆಲ್ಲ ತೆಗೆತನ ಮುಂದೆನೇ ಇದ್ದೀನಿ. ಮೆಲ್ಲಕೆ ಅಂತ ಒಂದು 150 ಸರಿ ಹೇಳಿದ್ದೀನಿ. ಹೊರಗಡೆ ಹೋಗಿ ಒಂದು 10 ನಿಮಿಷ ನಿಂತಿದ್ರೆ ಇದು ಗಿಡ ಮುರಿತಾ ಇರಲಿಲ್ಲೇನೋ ಅಂತ ಇವಾಗ ಅನ್ನಿಸ್ತಾ ಇತ್ತು. ಎಲ್ಲ ಹಾಳಾಗಿ ಹೋದ್ಮೇಲೆ ಭಾಳ ಬೇಜಾರಾಯ್ತು ನಿಜವಾಗ್ಲೂ. ಇನ್ನು ಅದೆಲ್ಲ ತೆಗೆದು ಬಿಸಾಕಿ ಅದನ್ನು ಹ್ಯಾಂಗ್ ಮಾಡಿ ಕಿಚನಲ್ಲಿ ಕೂಡ ಕಬೋರ್ಡೆಲ್ಲ ಒಣಗಿದೆ. ಇನ್ನು ಇಲ್ಲಿ ಎಲ್ಲ ಸಾಮಗ್ರಿಗಳನ್ನ ತಂದು ಜೋಡಿಸ್ಕೊಳ್ತಿದ್ದೀನಿ. ಅಂದರೆ ಆವಾಗವಾಗ ಕ್ಲೀನಿಂಗು ಪೇಪರು ಆಗ್ತಾನೆ ಇರುತ್ತೆ. ಆದರೂ ಇನ್ನು ಈ ಥರ ಇಟ್ಕೊಳ್ಳೋಣ, ಆ ಥರ ಇಟ್ಕೊಳ್ಳೋಣ, ಹಿಂಗೆ ಇಟ್ಕೊಂಡ್ರೆ ನೀಟಾಗಿ ಕಾಣಿಸುತ್ತಾ ಅಥವಾ ಈ ಥರ ಜೋಡಿಸ್ಕೊಂಡ್ರೆ ನೀಟಾಗಿ ಕಾಣಿಸುತ್ತಾ ಅಂತ ಅದೇ ಇರುತ್ತೆ ತಲೆಯಲ್ಲಿ. ಒಂದು ಸರಿ ಇಟ್ಟರಂತೂ ಸಮಾಧಾನ ಆಗೋಲ್ಲ. ತೆಗೆಯೋದು ಮತ್ತು ಹಿಂಗೆ ಇಟ್ಕೊಳ್ಳೋದು ಹಂಗೆ ಇಟ್ಕೊಳ್ಳೋದು ಏನೋ ಒಂದು ಮಾಡ್ತಾನೇ ಇರ್ತೀವಿ. ಫೈನಲಿ ಕಿಚನಲ್ಲಿ ಇಡುವಂಥ ಕೆಲವೊಂದಿಷ್ಟು ಸಾಮಾನುಗಳನ್ನೆಲ್ಲ ಇಟ್ಕೊಂಡೆ. ಈ ಸರಿ ಮನೆ ಕ್ಲೀನ್ ಮಾಡಿದ್ವಲ್ಲ, ಆಲ್ಮೋಸ್ಟ್ ಯೂಸ್ ಮಾಡದೇ ಇರೋ ಸಾಮಾನೆಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಮನೆ ಕೂಡ ಅಗರ ಆಗಿದೆ. ಏಕೆಂದರೆ ನೆಕ್ಸ್ಟ್ ಬಳಸೋಣ ಅಂತ ಹಾಗೆ ಇಟ್ಕೊಂಡಿದ್ದೆ. ಎಷ್ಟೊಂದು ಸಾಮಾನು ಕ್ಲೀನ್ ಮಾಡೋ ಟೈಮ್ನಾಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಬೇಡವೇ ಬೇಡ ಅಂತ ಹೇಳಿ ನಾನು ಈಗ ರೆಗ್ಯುಲರ್ ಆಗಿ ಬಳಸುವಂಥ ಸಾಮಗ್ರಿಗಳು ಮಾತ್ರ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ನಿಮ್ಗೇನು ಅನಿಸ್ತು ನನಗೆ ಕಾಮೆಂಟ್ ಮಾಡಿ ಹೇಳಿ. ಈ ಕಡೆ ಸಾಮಾನುಗಳನ್ನ ಜೋಡಿಸ್ಕೊಂಡು, ಇಲ್ಲಿ ಕಿಚನ್ ಟವಲ್ಗಳನ್ನ ಜೋಡಿಸ್ಕೊಂಡು, ಈ ಕಡೆ ಗ್ರಾಸರಿ ಮೇಲೆ ಈ ಪುಟ್ಟಿ ಖಾಲಿ ಇತ್ತು, ವೆಜಿಟೇಬಲ್ ಬ್ಯಾಗ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಫೈನಲಿ ಡನ್ ಅಂತಲೇ ಹೇಳ್ಬೋದು. ಇನ್ನು ಸಾಯಂಕಾಲನೇ ಆಗೋಯ್ತು ಇದೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ. ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡಲಾರ್ದಷ್ಟು ಅಂಗಾಲೆಲ್ಲ ನೋವಾಗೋದಕ್ಕೆ ಸ್ಟಾರ್ಟ್ ಆಯಿತು. ನೈಟ್ ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ. ಹೊರಗಡೆಯಿಂದನೇ ಮಿಲೆಟ್ಸ್ ಇಡ್ಲಿನ ತರಿಸ್ಕೊಂಡು ಎಲ್ಲರೂ ಊಟ ಮಾಡ್ತಿದ್ದೀವಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.